ನಮಸ್ಕಾರ. ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ವಚನ ಹಾಗೂ ಅದರ ವಿವರಣೆಯನ್ನು ತಿಳಿಯೋಣ. ವಚನವು ಇಂತಿದೆ: ಮುನ್ನ ಮಾಡಿದ ಪಾಪವೆಂದು ಹೋಹುದೆಂದು ಚಿಂತಿಸಬೇಡ, ಕಹಿ ಸೋರೆಯ ಕಾಯ ತಂದು ವಿಭೂತಿಯ ತುಂಬಿದಡೆ, ಸಿಹಿಯಾಗದೆ 3 ದಿವಸಕ್ಕೆ. ಅಯ್ಯ ಹಲವು ಕಾಲ ಕೊಂದ ಸೋನೆಗಾರನ ಕೈಯ ಕತ್ತಿಯಾದಡೇನು, ಪರುಷ ಮುಟ್ಟಲಿಕ್ಕೆ ಹೊನ್ನಾಗದೆ ಅಯ್ಯ, ಲಲಾಟದಲ್ಲಿ ವಿಭೂತಿ ಬರೆಯಲಿಕ್ಕೆ ಪಾಪ ಪಲ್ಲಟವಾಗದೆ ಕೂಡಲ ಸಂಗಮ ದೇವ. ಸಾಧನೆಯ ಹಾದಿಯಲ್ಲಿ ರಕ್ಷಾ ಕವಚದಂತೆ ಕೆಲವು ಬಹಿರಂಗದ ಆವರಣಗಳು ಅವಶ್ಯಕ ಎಂಬುದನ್ನು ವಿಭೂತಿಯ ಮಹಿಮೆಯನ್ನು ಹೇಳುವಂತಹ ಈ ವಚನದಲ್ಲಿ ನಾವು ಕಾಣಬಹುದು. ಮುನ್ನ ಮಾಡಿದ ಪಾಪವೆಂದು ಹೋಹುದೆಂದು ಚಿಂತಿಸಬೇಡ, ಕಹಿ ಸೋರೆಯ ಕಾಯ ತಂದು ವಿಭೂತಿಯ ತುಂಬಿದಡೆ, ಸಿಹಿಯಾಗದೆ 3 ದಿವಸಕ್ಕೆ. ಅಯ್ಯ ಹಲವು ಕಾಲ ಕೊಂದ ಸೋನೆಗಾರನ ಕೈಯ ಕತ್ತಿಯಾದಡೇನು, ಪರುಷ ಮುಟ್ಟಲಿಕ್ಕೆ ಹೊನ್ನಾಗದೆ ಅಯ್ಯ, ಲಲಾಟದಲ್ಲಿ ವಿಭೂತಿ ಬರೆಯಲಿಕ್ಕೆ ಪಾಪ ಪಲ್ಲಟವಾಗದೆ ಕೂಡಲ ಸಂಗಮ ದೇವ. ವಿಭೂತಿಯನ್ನ ಧರಿಸುವುದರಿಂದ ಹಿಂದೆ ಮಾಡಿದ ಪಾಪವೆಲ್ಲವೂ ನಾಶವಾಗುತ್ತದೆ ಎಂಬ ಧೈರ್ಯವನ್ನು ಅವರು ಮೊದಲು ಕೊಡ್ತಾರೆ. ಈ ಸಂದರ್ಭದಲ್ಲಿ 2 ಸಾದೃಶ್ಯಗಳು ಬಂದಿವೆ. ಕಹಿ ಸೋರೆಯ ಕಾಯಿಗೆ ವಿಭೂತಿಯನ್ನು ತುಂಬಿದರೆ ಅಥವಾ ಹಚ್ಚಿದರೆ 3 ದಿವಸಕ್ಕೆ ಅದು ಸಿಹಿಯಾಗುತ್ತೆ. ಹಾಗೆಯೇ ದೀರ್ಘಕಾಲ ಪ್ರಾಣಿಗಳನ್ನು ಕೊಂದಂತಹ ಕಟುಕನ ಕತ್ತಿ ಪರುಷ ಸೋಕಿದಡೆ ಚಿನ್ನವಾಗುತ್ತೆ. ಹೀಗೆ ಹೀನ ಮನಸ್ಸನ್ನು ಉಳ್ಳಂತಹ ವ್ಯಕ್ತಿಯನ್ನು ಕಹಿ ಸೋರೆಗೆ ಕಾಯಿಗೆ ಹೋಲಿಸ್ತಾ ಇದ್ದಾರೆ. ಅಂತಹ ವ್ಯಕ್ತಿಯೂ ಸಹ ವಿಭೂತಿಯನ್ನು ಧರಿಸಿದರೆ ಅದರ ಹಿಂದಿರುವಂತಹ ಶ್ರದ್ಧೆಯಿಂದ ಆತನ ಹೀನ ಗುಣಗಳು ಕ್ರಮೇಣ ಕಡಿಮೆಯಾಗುತ್ತಾ ಬರುತ್ತೆ. ಮನಸ್ಸು ಸಿಹಿ ಅಂದರೆ ಸಾತ್ವಿಕ ಆಗುತ್ತಾ ಬರುತ್ತೆ. ಹಾಗೆ ಕಟುಕನ ಕೈ ಹಿಂಸೆಯ ಸಂಕೇತವಾಗುತ್ತದೆ. ಮನಸ್ಸಿನ ಕಹಿತನ ಮತ್ತು ಹಿಂಸಾಚಾರ ಇವೆರಡು ವಿಭೂತಿಯನ್ನು ಧರಿಸುವುದರ ಹಿಂದಿರುವಂತಹ ಶ್ರದ್ಧೆಯಿಂದ ಅಳಿದು ಚಿತ್ತಶುದ್ಧಿಗೆ ಕಾರಣವಾಗುತ್ತದೆ, ಸಾಧನೆಗೆ ರಕ್ಷಕವಾಗುತ್ತದೆ. ವಿಭೂತಿಯನ್ನು ಧರಿಸುವುದರ ಹಿಂದಿರುವಂತಹ ಮನೋಧರ್ಮವನ್ನು ಇಲ್ಲಿ ನಾವು ಕಾಣಬಹುದು. ಮುನ್ನ ಮಾಡಿದ ಪಾಪವೆಂದು ಹೋಹುದೆಂದು ಚಿಂತಿಸಬೇಡ, ಕಹಿ ಸೋರೆಯ ಕಾಯ ತಂದು ವಿಭೂತಿಯ ತುಂಬಿದಡೆ, ಸಿಹಿಯಾಗದೆ 3 ದಿವಸಕ್ಕೆ. ಅಯ್ಯ ಹಲವು ಕಾಲ ಕೊಂದ ಸೋನೆಗಾರನ ಕೈಯ ಕತ್ತಿಯಾದಡೇನು, ಪರುಷ ಮುಟ್ಟಲಿಕ್ಕೆ ಹೊನ್ನಾಗದೆ ಅಯ್ಯ, ಲಲಾಟದಲ್ಲಿ ವಿಭೂತಿ ಬರೆಯಲಿಕ್ಕೆ ಪಾಪ ಪಲ್ಲಟವಾಗದೆ ಕೂಡಲ ಸಂಗಮ ದೇವ. ಲಲಾಟದಲ್ಲಿ ವಿಭೂತಿ ಬರೆಯಲಿಕ್ಕೆ ಪಾಪ ಪಲ್ಲಟವಾಗದೆ ಕೂಡಲ ಸಂಗಮ ದೇವ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಶರಣು ಶರಣಾರ್ಥಿಗಳು.